ಮೊದಲನೇದಾಗಿ ಸಿಟಿ ಲೈಫ್ ಆಚೆಯಿಂದ ಬರ್ತಾನೆ ನಿಮ್ಗೆ ಪೋಸ್ಟರ್ ಕಾಣಿಸುತ್ತೆ. ಪೋಸ್ಟ್ ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ವಿನು ಲುಕ್ಕು ಅಂಡ್ ಇಬ್ರು ಸಕ್ಕತ್ತಾಗಿದೆ ಲುಕ್ಕು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಕೇಟರ್ ಮಾಡೋ ಆಡಿಯನ್ಸ್ ಅಂಡ್ ಒಂದು ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ. ಅಂಡ್ ಈ ಫಿಲ್ಮ್ ಅಲ್ಲಿ ಅದು ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಇಡೀ ಟೀಮ್ ನೀವು ವರ್ಕ್ ಮಾಡೋ ಲಾಸ್ಟ್ 2 ಸಿನಿಮಾಲು ನನಗೆ ತುಂಬಾ ಇಷ್ಟ. ಅಂಡ್ ಈ ಫಿಲ್ಮ್ ಅಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಕಾಯ್ತಾ ಇದ್ದೀನಿ ಸರ್ ನೋಡೋಕೆ. ಅಂಡ್ ಎಂಟೈರ್ ಟೀಮ್ ಸರ್ ಆಗಲಿ ಮಾಸ್ತಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು ಕೂಡ. ದಟ್ ವಿಲ್ ಆಲ್ ದ ಬೆಸ್ಟ್. ಅಂಡ್ ಇದು ಟೀಮ್ ಸಕ್ಕತ್ತಾಗಿದೆ. ಅಂಡ್ ವೇಟಿಂಗ್ ಟು ವಾಚ್. ಥ್ಯಾಂಕ್ ಯು. ಪೋಸ್ಟು ನಮ್ಮ ಮಗ ಹೇಳಿದಂಗೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸಿನಿಮಾ ಚೆನ್ನಾಗಿ ನೋಡ್ಬಾರ್ದು. ಇದು ತಂಡಕ್ಕೆ ಒಳ್ಳೆಯದಾಗಿ ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡಿ ಅಂತ ದೇವ್ರು ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಇದರ ಮೂಲಕ ಆರಂಭ. ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಸಾಮಾನ್ಯ ಸಿಟಿ ಬಂದು ಹಳ್ಳಿಯಿಂದ ಬಂದವರು, ಗ್ರಾಮೀಣ ಪ್ರದೇಶದಿಂದ ಬಂದವರು ಸಿಟಿಗೆ ಬರ್ತಾರೆ. ಆ ಥರ ಒಂದು ಕಥೆ ಹೇಳಿದ್ರೆ ನಾನು ಅನ್ಕೊಳ್ತೀನಿ. ವಿಜಯರ ಕಥೆಯನ್ನ ಆರ್ಡಿನರಿ ಮಾಡಲ್ಲ. ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟು, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳ ಮೇಲೆ ಪರಿಚಯ ಮಾಡ್ತಾರೆ. ನಮ್ಮ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುಮ್ಮನೆ ಹೀರೋಯಿನ್ ಅಲ್ಲಿ ಇಲ್ಲಿ ಹೋಗ್ತದ ಇನ್ನು ನಮ್ಮೂರು ಇರ್ತಾರೆ, ಹೀರೋಯಿನ್ಗಳು ಚೆನ್ನಾಗಿರ್ತದೆ. ವಿಜಯ್ ನಿಜವಾಗಲೂ ಯಾವ್ದಾರ ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತ ಹೋಗುತ್ತೆ, ಅದು ಮನಸ್ಸಿಗೆ ದಾಟುತ್ತೆ. ಒಂದೊಳ್ಳೆ ಕತೆ ಮಾಡಿದ್ರೆ ವಿಜಯ್ ರಾಜ್ಕುಮಾರ್ ಅವರು ಇದ್ದಾರೆ ಪಾತ್ರಕ್ಕೆ. ಕತೆಗೆ ತಕ್ಕಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಟೀಮ್ ಒಳ್ಳೆದಾಗಿ, ಈ ತಂಡ ದೊಡ್ಡ ಯಶಸ್ವಿಯಾಗಲಿ. ಇನ್ನೊಂದು ಸಲಗಾತರ ದುನಿಯಾ ತರ ದೊಡ್ಡ ಹಿಟ್ ಆಗಿದೆ ಅನ್ಕೋತೀವಿ. ಇವತ್ತೆಲ್ಲ ನೀತಿ ಚಿತ್ರರಂಗ ಅವ್ರು ಶುಭ ಬಂದಿದೆ. ಅವ್ರು ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರ ಕೈದೇ ಅಂತ ಹೇಳ್ತಿದ್ದೀನಿ. ಜೈ ಸಿಟಿ ಲೈಟ್ಸ್. ಚಿತ್ರ ನಮ್ಮ ದುನಿಯಾ ವಿಜಯ್ ಅವರ ನಿರ್ದೇಶನ ಅಂದ್ರೆ ಅರ್ಧ ಕೆಟ್ಟವನು ಸಿನಿಮಾ. ಇದು ಈ ಚಿತ್ರ ವಿನಯ್ ಬಾರಿಗೆ ಒಂದು ದೊಡ್ಡ ಬೆಳಕಾಗಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಗಾತ್ರ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಧನ್ಯವಾದ. ಮತ್ತೆ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ವಿಜಯ್ ನಿರ್ದೇಶಕನಾಗಿ 3ನೇ ಚಿತ್ರ. ಸೊ ಇದು ಎಲ್ಲ ಪ್ರೀತಿ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಗೆದ್ರೆ ಹ್ಯಾಟ್ರಿಕ್ ನಿರ್ದೇಶಕ. ಮತ್ತೆ ವಿಜಯದಲ್ಲಿ ನಾವು ನೋಡೋದು ಏನು ಅಂದ್ರೆ ತನಗೆ ಯಾವ ಕಾರಣ ಗೊತ್ತಿರಲ್ವೋ ಆ ಕಾರಣ ಮುಟ್ಟಕ್ಕೆ ಹೋಗಲ್ಲ. ಸಪೋಸ್ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ. ಸೊ ಇದನ್ನ ನಾನು ನೋಡಿದಂಗೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂತಹ ಒಂದು ಘಟನೆಗಳನ್ನ ಕೇಳಿ ಅದರ ಬಗ್ಗೆ ಪರಾಮರ್ಶೆ ಮಾಡಿರುವಂತಹ ಚಿತ್ರಕಥೆ ತುಂಬಾನೇ ನೈಜವಾಗಿ ಮೂಡ್ ಬಂದಿದೆ. ಸೊ ಅವರು ಫಸ್ಟ್ ಟೈಮ್ ವಿನಯ್ ಅವ್ರನ್ನ ಇಲ್ಲಿ ಕ್ಯಾಶ್ ಮಾಡಬೇಕು ಅಂದಾಗ ಇಡೀ ತಂಡ ಹೂವಂತು. ಯಾಕಂದ್ರೆ ಆ ಒಂದು ರಗಡ್ ಲುಕ್ಕು ಇದು ಬೇಕಿತ್ತು. ಅವ್ರನ್ನ ಮತ್ತೆ ಮೋನಿಶಾಗೆ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ, ನಿಮ್ಮ ಸಂಜೆ ಮಾಡೋ ಆಕ್ಟಿಂಗ್ ಅಲ್ಲಿ 10% ನೀವು ಮಾಡ್ಕೊಂಡು 10 ವರ್ಷ ಆಳ್ತೀಯ ಅಂತ. ಬಟ್ ಅವ್ರಿಗೆ 100% ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ. ಯೋಗಿ, ಸತೀಶ್ ಸರ್ ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ನಿಜಿ ಕಣ್ಣಿಗೆ ನಿಂತಿರೋದು. ಮತ್ತೆ ನಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಕಾಕೋಚ್ ದೇವರು, ಚರಣರಾಜ್ ಸರ್, ಮಾಸ್ಟರ್ ಎಲ್ಲರಿಗೂ ಥ್ಯಾಂಕ್ ಯು. ವಿಜಯ್ ಸರ್ ಒಟ್ಟಿಗೆ ಸಲಹಾ ಭೀಮತ್ ನಂತರ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಅಗೇನ್ ಫಾರ್ ಅನದರ್ ಸೂಪರ್ ಆಪರ್ಚುನಿಟಿ. ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಮೋನಿಶಾ ಅವರೊಟ್ಟಿಗೆ ಒಂದೇ ಬಾರಿಗೆ. ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಆಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗಿಸ್ತಾರೆ. ಸೊ ಥ್ಯಾಂಕ್ ಯು. ಮೊದಲು ಸಂಗಪ್ಪ ಮಾಡಿದಾಗ ಡಿಯೋ ಬಂದೆ,
ಮುಗಿಯುವಷ್ಟರಲ್ಲಿ ಆಲ್ಟೋ ತಗೊಳ್ಳೋಷ್ಟು ಕಾಸು ಹೆಸರಾಗಿತ್ತು. ಮತ್ತೆ ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ, ಮುಗಿಯುವಷ್ಟರಲ್ಲಿ ಸ್ವಿಫ್ಟ್ ತಗೊಂಡೆ. ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ. ನನ್ನ ಜೊತೆ ಕೆಲಸ ಮಾಡೋ ಉದ್ದೇಶ ಥ್ಯಾಂಕ್ಸ್ ಅಣ್ಣ. ಪ್ರತಿ ಸಿನಿಮಾಲು ನನಗೆ ಕೆಲಸ ಕೊಡ್ತಿದ್ದೀರಿ, ತುಂಬ ಖುಷಿ ಆಗುತ್ತೆ. ಅಂದ್ರೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಈ ಜಕಣಾಚಾರ್ಯರು ಕಮ್ಮಿ, ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದರಲ್ಲಿ ನಾವು ಅನ್ಕೋತೀವಿ. ಈಗ ಹಳೆದೊಂದು ಮಾತಿದೆ, ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಎಡೆಗಳು ಬೀಳಬೇಕು ಅಂತ. ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಇಡ್ಬೇಕಾದ್ರೆ ಶಿಲೆ ಹಾಕ್ತೀವಿ ಅನ್ಕೋತವೆ, ಆದ್ರೆ ಬೇಬಿ ಶಿಲೆಗಳು ಆಗ್ತವೆ. ಎಲ್ಲಾ ಸುತ್ತಿ ಎಡೆಗಳು ಶಿಲೆ ಮಾಡಲ್ಲ. ವಿಜಯಣ್ಣ ಜಕಣಾಚಾರ್ಯ ಇದ್ದಂಗೆ ಸೂಪರ್ ಆಗಿ ಕೆತ್ತವೆ. ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದೀವಿ ಅಣ್ಣ. ಸರ್ಕಲ್ ಒಂದು 4-5 ಹುಡುಗರು ಹೀರೋ ಆದ್ರು, ಭೀಮನ್ ಒಂದು 4-5 ಹುಡುಗರು ಹೀರೋ ಆದ್ರು. ಈ ಸಿನಿಮಾಲ್ ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ವಿನಯ್ ಸರ್, ನಮಸ್ತೆ ವಿನಯ್ ಸರ್. ನಾನು ದೊಡ್ಡ ಮನೆಯಲ್ಲಿ ಅಪ್ಪಸರ್ ಜೊತೆ ಮಾಡಿದ್ದೀನಿ, ಶಿವಣ್ಣನ ಜೊತೆ ಮಾಡಿದ್ದೀನಿ, ರಾಘವನ ಜೊತೆನೂ ಮಾಡಿದ್ದೀನಿ, ಈಗ ನಿಮ್ಮ ಜೊತೆನೂ ಮಾಡ್ತಾ ಇದ್ದೀನಿ. ಈ ಕಾಲಘಟ್ಟದಲ್ಲಿ ಯಾರು ಬಹುಶಃ ಈ ಅದೃಷ್ಟ ಇರಲ್ಲ 3 ಜನ ಜೊತೆ ಮಾಡೋಕ್ಕೆ. ಮತ್ತೆ ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ. ನಾನು ಒಂಥರ ಫ್ಯಾಮಿಲಿ ಇಲ್ಲ ನಾನು. ಥ್ಯಾಂಕ್ ಯು ಗಣೇಶ್ ಕುಮಾರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ, ಈ ಅವಕಾಶ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯ್ ಸರ್ ಡೈರೆಕ್ಷನ್ ಅಲ್ಲಿ 3ನೇ ಸಿನಿಮಾ. 2 ಸಿನಿಮಾ ಸಕ್ಸಸ್ ಆಗಿದೆ. ಈ 3ನೇ ಸಿನಿಮಾ ಸಿಟಿ ಲೈಟ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಲೀವ್ ಐತೀರಾ ಮುಂದೆ, ಆಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಮೋನಿಶ್ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ಆ್ಯಂಡ್ ವಿನಯ್ ಸರ್ ಪೋಸ್ಟ್ರೆ ಸಾಕಷ್ಟು ಕಥೆ ಹೇಳ್ತಾ ಇದೆ. ವಿಧಿ ಸರ್ ಅವರಿಗೆ 3ನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಹೃದಯಪೂರ್ವಕ ಹೇಳ್ತೀನಿ. ನಮ್ಮ ವಿಜಯ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಂದೇ ಏರಿಯಾದಲ್ಲಿ ಹೇಳೋದು, ನಮ್ಮ ಪಾರ್ಕಿಗೆ ಮೊದಲು ಅವರು ವಾಕಿಂಗ್ ಬರೋರು. ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾ ಇದ್ರು, ಅವ್ರ ಮನೆಯವರು ಬರ್ತಾ ಇದ್ರು. ದುನಿಯಾ ವಿಜಯ ಇಟ್ಟಂತ ಮೇಲೂ ಭಾರಿ ಹೆಸರು ಮಾಡಿದ್ರು. ಇವತ್ತಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಇರೋ ಒಂದು ಕೊರತೆ ಇದೆ. ಅಣ್ಣವರೀಗ ಸತತ ಎಲ್ಲ ಮೂವಿ ಮಾಡ್ತಿದ್ದಾರೆ. ಅದ್ರ ಹಿಂದೆ ಏನಿದೆ ಅಂದ್ರೆ ಅವ್ರ ಶ್ರಮ ಇದೆ. ಮೊನ್ನೆ ಭೀಮಾ ಆದಾಗ ನಮ್ಮ ಥಿಯೇಟರ್ ಹತ್ರ ಒಂದು ಪಾರ್ಕ್ ಇದೆ. ಒಂದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಮಾಮೂಲಿ ಬಂದ್ಬಿಟ್ರೆ ಸುತ್ತ ಒಂದು 15-20 ಜನ ಹುಡುಗರು. ಅವ್ರು ಯಾರಪ್ಪ ಇಲ್ಲೆಲ್ಲ ಈಗ ಸ್ಲಮ್ ಹುಡುಕ್ತಾ ಇದ್ರು. ಎಷ್ಟು ಪ್ರಮೋಷನ್ ಅವ್ರಿಗೆ ಹುಮ್ಮಸ್ಸಿದೆ ಅಂದ್ರೆ ಎಲ್ಲ ಪಾರ್ಕ್ಗಳು ಸುತ್ತಾಡಿದ್ದಾರೆ. ಅವತ್ತು ಸಂಡೆ ಅನ್ಸತ್ತಿಲ್ಲ. ಜನ ನಮ್ಮ ಮಾತಾಡುತ್ತೆ ಯಾವ್ದಾರ ಓಡಾಡ್ತಾ ಇದೆ ಅಂದ್ರೆ ನೋಡಿದ್ರೆ ಒಂದು ಯಾವ್ದಾರ ಒಂದು ಮಾಡ್ಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ ಅಂದ್ರೆ ಯಾವುದೇ ಹೀರೋ ಅಂದ್ರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗರು ಹಾಕೊಂಡು ಓಡಾಡಿಟ್ಟು ನಾನು ಇದೇ ಫಸ್ಟ್ ನೋಡಿದ್ದು. ಅವ್ರಿಗೆಲ್ಲ ಪಿಕ್ಚರ್ ಹಿಟ್ ಆಗಲಿ, ಅವ್ರಿಗೆ ನಮ್ಮ ಬಳ್ಳಿ ಮಾರ್ಗದಲ್ಲಿ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದ್ರೆ ಕಲ್ಲಂಗ ಭೀಮಾ ಎಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಅಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿದ್ದೀವಿ. ವಿನಯ್ ನಾನು ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ, ರಾಮಾಯಣ ಅಂತ, ಅದು ಆಲ್ಮೋಸ್ಟ್ ಮುಗಿದಾಗ. ಆ ಸಿನಿಮಾಲಿ ನೀವು ಯಾರು ನೋಡದೇ ಇರೋ ತರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರುವಂತ ಕ್ಯಾರೆಕ್ಟರ್ ನೋಡ್ತಿದ್ರೆ ಗೊತ್ತಾಗ್ತದೆ. ಆ ಸಿನಿಮಾಲು ಸಕ್ಕತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಅಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಖುಷಿಯಾದ ವಿಚಾರ. ಆಲ್ಮೋಸ್ಟ್ ಒಳ್ಳೆ ಟೀಮ್ ಜೊತೆ ಇದೆಯಾ. ಅಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ. ಮಾಸ್ತಿ ಅವರಿದ್ದಾರೆ. ಎಲ್ಲರೂ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಾಗುತ್ತೆ ಸಿನಿಮಾ. ಬಹಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ. ಈಗ ಅದರ 3ನೆಯ ಸಿನಿಮಾ ನಿರ್ದೇಶಕನಾಗಿ, ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಬಹಳ ಕಡಿಮೆ ಜನ. ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ. ಅದರಲ್ಲೂ 2 ಭೀಮಾ ಆಗಲಿ, ಕಲಗ ಆಗಲಿ, ತುಂಬಾ ವಿಶಿಷ್ಟವಾದ ಕಥೆ ಹೇಳುವ ಕ್ರಮ. ಸಿಟಿ ಲೈಟ್ಸ್ ಅಲ್ಲೂ ಹಾಗೆ
ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇರ್ತಾನೆ. ಥಿಂಕ್ 2007-8ರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವರಿಗೆಲ್ಲರಿಗೂ 2 ಸಿನಿಮಾಗಳು ತುಂಬಾ ಡ್ರೈವ್ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಮುಂಗಾರು ಮಳೆ ಮತ್ತೆ ಇನ್ನೊಂದು ದುನಿಯಾ. ನಾನು ವಿಜಯ್ ಸರ್ ಸಿಕ್ಕಾಗ ನಾನು ಈ ಮಾತು ಹೇಳಿದೆ, ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿದ್ದು ನೀವು ಅಂತ. ಅವರು ಹೊಗಳ್ಬೇಡ್ರಿ, ನಮಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ. ಬಟ್ ನಂತರ ಬಂದಿರುವಂತ ಎಷ್ಟೊಂದು ಜನರಿಗೆ ಆ 2 ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ನನ್ನ ಮೊದಲನೇ ಸಿನಿಮಾ ಆದ್ಮೇಲೆ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ, ಆಕ್ಟ್ ಮಾಡ್ತೀನಿ ಅಂತ ಕೇಳಿದ್ದು ವಿಜಯ್ ಸರ್. ಸರ್ ನಿಮ್ ತಮ್ಮನ ಕ್ಯಾರೆಕ್ಟರ್ ಇದು ಹೇಳ್ರಿ, ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು. ಐ ಹೋಪ್ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ನನಗೆ. ಬಟ್ ಮೊದಲು ಕರೆದು ಗೊತ್ತಿರೋದು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮಗೆಲ್ಲ ಹುರುಪಿರುತ್ತೆ, ದಾರಿ ಗೊತ್ತಿರಲ್ಲ. ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಗುತ್ತೆ. ಅಂಡ್ ವಿ ಹ್ಯಾವ್ ಸೀನ್ ಈ ಮುಂದೆ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ವಿ, ಒಂದು ಟ್ಯಾಲೆಂಟ್ ನ ಟು ದಿ ಬೆಸ್ಟ್, ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊತಾರೆ ಅವರು. ಚರಣ್ ಸರ್ ಅವ್ರ ಮ್ಯೂಸಿಕ್, ಅವ್ರ ವರ್ಕ್ ಬಹಳ ಇಷ್ಟ. ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಳ್ಳೋದು ವಿಜಯ್ ಸರ್. ಅಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಆಗುತ್ತೆ. ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂತಹ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂತರಗಳು ಮತ್ತೆ ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಡ್ಸ್ಕೊಳ್ತಾ ಬಂದಾರ. ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡಕ್ ಸಿಗುತ್ತೆ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ. ಮನುಷ್ಯ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದೀರಾ. ಅಂಡ್ ಈ ಒಂದು ಅವಕಾಶ, ಇದೊಂದು ಅದ್ಭುತವಾದಂತಹ ಶುಭಾರಂಭವಾಗಲಿ. ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಮಸ್ಕಾರ. ಅಂಡರ್ಲೈನ್ ಟಿಕ್ ಮಾಡ್ತಿದ್ದೆ. ಎಲ್ಲರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಅವರೊಂದು ಮನೆ ಕರೆಸಿ ಈ ಸಿಟಿ ಲೈಟ್ಸ್ ಕತೆ ಹೇಳಿದ್ರು. ನನಗೆ ಯಾರ ಮೇಲೆ ಹೊಟ್ಟೆ ಕೆಚ್ಚಾಗುತ್ತೆ ಅವ್ರ ತುಂಬಾ ಗೌರವ ಇದೆ ಅಂತ. ನಾನು ಫಸ್ಟ್ ಬಂದಿದ್ದು ಒಬ್ಬ ರೈಟರ್ ಆಗಿ ಡೈರೆಕ್ಟರ್ ಆಗಿ ನೋಡಿಲ್ಲ, ಬಟ್ ರೈಟರ್ ಆಗಿ ನನಗಿಂತ ಥಾಟೇ ಬಂದಿಲ್ಲ. ಇಷ್ಟು ಚೆನ್ನಾಗಿದೆ, ಇದು ಹೆಂಗೆ ಕನ್ನಡದ ಆಸ್ತಿ ಅಂತ ವಿಜಯ್ ಅಣ್ಣ ಅದಕ್ಕಿಂತ ಜಾಸ್ತಿ ಇವರಿಬ್ಬರು ಸೇರಿಕೊಂಡು ಕನ್ನಡಕ್ಕೆ ವಿನಯ್ ರಾಜ್ಕುಮಾರ್ ಮತ್ತು ಮೋನಿಶಾ ಅವ್ರನ್ನ ಆಸ್ತಿಯಾಗಿ ಖಂಡಿತ ಮಾಡೇ ಮಾಡ್ತಾರೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಇವಾಗ ಯಾವ ರೀತಿ ಸಬ್ಜೆಕ್ಟ್ಸ್ ತಗೊಂತಾರೆ ಮತ್ತೆ ಅವ್ರ ತಲೆಯಲ್ಲಿ ಯಾವ ತರ ಓಡ್ತಾ ಇರುತ್ತೆ ಅಂತ ನಾನೊಂದು 8 ತಿಂಗಳಿಂದ ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಅವರೊಂದು ಸಣ್ಣ ವಿಷಯ, ಸೆನ್ಸಿಟಿವ್ ವಿಷಯನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅನ್ನೋ ಕಲೆನ ಏನಂತಾರೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಇವತ್ತಿನ ಯೂತ್ ಗರ್ಲ್ಸ್ ನ. ಸೊ ನಾನು ಖಂಡಿತ ನಿಮ್ಗೆ ಹೇಳ್ತಾ ಇದ್ದೀನಿ, ಸಿಟಿ ಲೈಟ್ಸ್ ವಿನಯ್ ರಾಜ್ಕುಮಾರ್ ಅವ್ರನ್ನ, ಮೋನಿಶಾ ಅವ್ರನ್ನ ನೀವ್ ಏನ್ ಅನ್ಕೊಂತ ಇದ್ರು ಅದಕ್ಕಿಂತ ನೆಕ್ಸ್ಟ್ 100 ಟೈಮ್ಸ್ ಲೆವೆಲ್ ಡಿಫ್ರೆಂಟ್ ಅಲ್ಲಿ ಮತ್ತೆ ಸೂಪರ್ ಆಗಿ ನಿಮ್ ಮುಂದೆ ಅವ್ರನ್ನ ತೋರಿಸ್ತಾರೆ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಯಾಕಂದ್ರೆ ಅವ್ರು ನನ್ನ ಕೆಲವೊಂದು ಸಿಟಿ ಲೈಟ್ಸ್ ಕೆಲವೊಂದಷ್ಟು ಅಂಶಗಳನ್ನ ಶೇರ್ ಮಾಡ್ಕೊಂತ ಇದ್ರು. ಅದಾದ್ಮೇಲೆ ವಿನಯ್ ರಾಜ್ಕುಮಾರ್ ಸರ್ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದ್ಸಲಿ ನನ್ನ ಪೆಪ್ಪೆ ಪ್ರಮೋಷನ್ಗೆ ವಿಜಯ್ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ಇಂಟರ್ವ್ಯೂ ಟೈಮಲ್ಲಿ ಮೊದಲ ಸಲ ಅವ್ರು ಹೇಳಿದ್ರು, ಈ ತರ ಒಂದು ಲೈನ್ ಇದೆ, ನಿಮ್ಗೆ ಯಾವಾಗ ಒಂದ್ಸಲಿ ಹೇಳ್ತೀನಿ ಅಂತ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೈನ್ ಇದ್ದು ಈ ಸಿನಿಮಾ ನೀನೇ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು. ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡಕ್ಕೆ. ವಿಜಯ್ ಅವ್ರ ಜೊತೆ, ಚರಣ್ ಅವ್ರ ಜೊತೆ, ಮಾಸ್ತಿ ಅವ್ರ ಜೊತೆ. ಚರಣ್ ಅವ್ರ ಜೊತೆ ತುಂಬಾ ಸರಿ ಕೆಲಸ ಮಾಡಬೇಕಾಗಿತ್ತು, ಆದ್ರೆ ಆಗಿರಲಿಲ್ಲ. ಸೊ ಫೈನಲಿ ಮಾಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಮೋನಿಶಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಬೆಂಗಳೂರಿಗೆ ದಿನಾಗ್ಲೂ 1,000 ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಪ್ಪದಾರಿ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸೊ ಆ ತರ 1000 ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು, ಮೋನಿಶಾನ್ ಕ್ಯಾರೆಕ್ಟರ್ ಒಂದು. ಸೊ ಈ 2 ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ.
ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರುವಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಐ ಆಮ್ ವೆರಿ ಹಂಬಲ್. ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ಲರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ. ಆ್ಯಂಡ್ ಸಿಟಿ ಲೈಟ್ಸ್ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ. ನನ್ನ ಡೆಬ್ಯೂಗೆ ನಾನು ಏನ್ ಅನ್ಕೊಂಡಿದ್ದೆ ಅಂಥದ್ದೇ ಒಂದು ಪಾತ್ರ ಆಗಿದೆ. ಲುಕಿಂಗ್ ಫಾರ್ವರ್ಡ್ ಟು ಬಿ ವರ್ಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್. ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತೆ ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್, ಚರಣ್ ಸರ್, ಸುಧೀರ್ ಅಣ್ಣ, ವಿನೋದ್ ಅಣ್ಣ, ವಿನಯ್, ನಿಮ್ ಜೊತೆ ಕೆಲಸ ಮಾಡಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ನೇಹಿತರಲ್ಲಿ ವಿಕ್ಕಿ ಮಗಳು ವಿಕೆಟ್ 10% ಅಲ್ಲ 90% ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಲಂಡನ್ ಅಲ್ತಂತೆ ಆಕ್ಟಿಂಗು ಇಸ್ ಗ್ರೇಟ್. ದಯವಿಟ್ಟು ಒಂದೇ ಒಂದು ಮನವಿ, ನಾನು ಹೇಳೇನು ರೆಮಿಡಿಸ್ ವಿಕೆಟ್ ಅಂತ ದಯವಿಟ್ಟು ಬರಲ್ಲಮ್ಮ, ನಿನ್ನ ಹತ್ರ ಬಂದ್ರೆ ಯಾಕಂದ್ರೆ ನಮ್ಮ ಅಮ್ಮ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ, ಅದರಿಂದ ಡೋಂಟ್ ವರಿ. ನೀನು ಇವತ್ತು ಹೊಡೆದಿದ್ಯಾ ಫಾಸ್ಟ್ ಬಾಲೇ 6 ನೋ ಡೌಟ್. ಅದರಲ್ಲಿ ವಿನಿದ್ದಾರೆ. ಆಲ್ ದ ಬೆಸ್ಟ್. ತೊಂದರೆ ಇಲ್ಲ, ಟೀಮ್ ಚೆನ್ನಾಗಿದೆ. ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ವಿಜಯ್ ಸರ್ ಅಂದ್ರೆ ನಮ್ಗೆ ಖುಷಿ, ಟು ಬಿ ಆನೆಸ್ಟ್. ಅಂಡ್ ಅದರಲ್ಲೂ ಸಿಟಿ ಲೈಟ್ಸ್ ಅಲ್ಲಿ ಇವಾಗ ಬರ್ತಿರೋದು ತುಂಬಾ ಏನಂತಾರೆ ಒಂದು ಹೋಪ್ ಅಂತ ಹೇಳ್ಬೋದು. ಸಿಟಿ ಲೈಟ್ಸ್ ಅಂದ್ರೆ ಬೇಸಿಕ್ಲಿ. ಅಂಡ್ ಥ್ಯಾಂಕ್ ಯು ಸರ್ ಅಂಡ್ ಆಲ್ ದ ಬೆಸ್ಟ್. ಅಫ್ ಕೋರ್ಸ್ ದಿಸ್ ವಿಲ್ ಬಿ ಅನದರ್ ಕಿಕ್-ಆಸ್ ಪ್ರಾಜೆಕ್ಟ್. ಮಜಾ ಇರುತ್ತೆ. ಅಂಡ್ ಇದೇನು ಹೇಳೋದು ಸರ್. So yes, all the best City Lights team, Vinay bro and Monisha, Elrigo, all the best, all the best. Thank you so much. Much love, it's pretty huge. Dhanyawada, peace. ಮಾಡ್ಕೊಂಡು ಬಂದು ಎಸ್ಪೆಷಲಿ ವಿನಯ್ಗೆ ಮತ್ತೆ ಮೋನಿಷಾಗೆ ಮಿಸ್ ಮಾಡಕ್ಕೆ ಬಂದಿದ್ದು ನನಗೆ ತುಂಬ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉಳಿಸ್ಬೇಕು ಅನ್ನೋಂಥ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರ, ಇದು ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ 2 ಮಕ್ಕಳ ಕೈ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ನಡೆಸ್ಕೊಂಡು ಹೋಗ್ಬೇಕು. ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಲಿ. ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ. ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ನಾನು ವಿನಯ್ನ ತುಂಬ ಹತ್ತಿರದಿಂದ ನೋಡಿದ್ದು ಕಡಿಮೆ. ಆಮೇಲೆ ನೋಡ್ತಾ 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 ತುಂಬ ಪ್ರೀತಿ ಉಂಟಾಗುತ್ತೆ ವಿನಯ್ ಮೇಲೆ. ಸೊ ನನಗೆ ವಿನಯ್ ಒಬ್ಬ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ, ಒಂದು ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವರು ಇನ್ನೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ಮಂಜು ಬನ್ನಿ ಬಾಬುಗವ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು. ಅವತ್ತು ನಾವು ನೋಡಿ ಆಮೇಲೆ ಥಿಯೇಟರ್ಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡೋದ್ರಿಂದ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಅದನ್ನ ತೀರ್ಸಕ್ಕಾಗಲ್ಲ. ತುಂಬಾ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರ. ಅದು ತುಂಬಾ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರ, ನಡೆಸ್ಕೊಡ್ತೀನಿ ನಾನು. ಅದಕ್ಕೆ ಶ್ರೀಕಾಂತ್ ಸರ್ ತಾವೇ ನನಗೆ ಇಲ್ಲಿ ದಾರಿ ತೋರಿಸಿದ್ದು ಸಲಹೆ ಮಾಡಿದಾಗ. ಸೊ ಹಾಗಾಗಿ ನಿಮಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ ದೊಡ್ಡ ಮನಸ್ಸು ಮಾಡಿ ಇಂಥ ಇದರಲ್ಲೂ ಕೂಡ ನಾನು ಯಾವಾಗಲೂ ನನ್ನೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾವುದು ತಂಡ ಕಟ್ಟಿಲ್ಲ, ಒಬ್ಬೊಬ್ಬರೇ ಓಡಾಡಿದ್ದೀನಿ. ಅದ್ರ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ
ದೊಡ್ಡ ದೊಡ್ಡ ಪ್ರತಿಭೆಗಳು ಸತೀಶ್ ನೀನಾಸಮ್ಮು, ನಮ್ಮ ನವೀನು, ಮತ್ತೆ ನಮ್ಮ ಸುಜಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕಂದರೆ ನಮಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಒಂದು ಆ ಛಲ ಏನೋ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂತು. ಸೊ ಹಾಗಾಗಿ ಸತೀಶ್ ಧನು ಬಂದಿಲ್ಲ, ಅದನ್ನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದರು. ಅದನ್ನು ಬಿಟ್ಟು ನಮ್ಮ ಯೋಗಿ ಎಲ್ಲ ತುಂಬ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬ ಮನಸ್ಸಿಗೆ ಖುಷಿ ಇದೆ ನನಗೆ. ಅಂದರೆ ಯೋಗಿ ಬಂದು ಬ್ಲೆಸ್ ಮಾಡಬೇಕಾಗಿತ್ತು, ತುಂಬ ಒಳ್ಳೇದು. ಇವತ್ತಿನ ದಿವಸ ಸೌರಭಾವ ಬೇರೆ ಎಲ್ಲ ಕಾರ್ಯಕ್ರಮಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಸೊ ಹಾಗಾಗಿ ಇವತ್ತು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು. ಮಹೇಶಣ್ಣ ಬನ್ನಿ ಮೇಲೆ, ಸಿನಿಮಾ ಇಂಡಸ್ಟ್ರಿ ದಾರಿ ಹೇಳ್ಕೊಳಕ್ಕೆ ಬಂದಿದ್ದಾರೆ. ಖುಷಿಯಾಗಿದ್ದೀನಿ. ಸುರೇಶ್ ಅಣ್ಣ, ನನಗೆ ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ಈ ಸಿನಿಮಾ ಹೊರತುಪಡಿಸಿ ತುಂಬ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ. ನನಗೆ ಅವರು ತುಂಬ ಇಷ್ಟ, ತುಂಬ ಗೌರವ ಅವ್ರನ್ನ ಕಂಡ್ರೆ ಕೂಡ. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ಸ್ ರಾಜೇಶ್ ಸರ್. ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ DOP ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹೊಸ DOP ಹರ್ಷ ಗೌಡ ಅಂತೇಳಿ. ಮಾತಾಡ್ತೇಪ್ಪ? ಇಲ್ಲ, ಮಹೇಶಣ್ಣ ಬನ್ನಿ. ಯಾಕೆ ಬನ್ನಿ. ಯಾವಾಗೂ ನನ್ನ ಚರಣ್ ನಾನು ಗೊತ್ತಿಲ್ಲ, ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರಬೇಕು ಅಂತ ಆಸೆ. ಯಾಕಂದ್ರೆ ಚರಣ್ಗೆ ಅದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗತ್ತೆ ಚರಣ್ಗೆ. ಅಂದ್ರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ, ಆಗ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತುಗಳು ನನ್ನ ಮೂಲ ಭಾಷೆಯಲ್ಲಿ ಅದನ್ನ ಆಡು ಭಾಷೆಯಲ್ಲಿ ಹಾಡೋ ಥರ ಮಾಡಿ, ಡ್ಯಾನ್ಸ್ ಮಾಡಂಗೆ ಮಾಡಿ, ಕುಂದಾಡಂಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ಥ್ಯಾಂಕ್ಫುಲ್ ಟು ಚರಣ್ ಯಾವಾಗಲೂ. ಈ ಸತಿ ಆದಿತೀಸ್ ನನ್ನ ಟೀಮ್, ನನ್ನ ತಮ್ಮಿ, ನಮ್ಮ ಅಲ್ಲೂರಗು, ನಮ್ಮ ಪ್ರಮೋದ, ಯಶವಂತ ಅಂತ, ಜೀವನ್ ಅಂತ ಸೇಮ್ ಟೀಮ್. ಅವರೆಲ್ಲ ಡೈರೆಕ್ಟರ್ಗಳಾದರೂ ಕೂಡ ನನಗೆ ನನ್ನ ತಂಬಿ ಅವರೆಲ್ಲರೂ ಜೊತೆಲಿ ನಿಂತ್ಕೊಂಡಿದ್ದಾರೆ. ನಾವು ಅದು ತುಂಬ ನನಗೆ ಇಮೋಷನಲ್ ವಿಷಯ ಇವತ್ತು. ಅವರೆಲ್ಲ ಡೈರೆಕ್ಟರ್ಗಳಾದ್ರು, ಎಲ್ಲ ಅವರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ. ಅವರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಮರೆಯೋಕ್ಕಾಗ್ತಿರೋದು. ಥ್ಯಾಂಕ್ ಯು ಕಂಪ್ನಿ ಎಲ್ಲರಿಗೂ, ಎಲ್ಲರಿಗೂ. ಸುದಿ ಈ ಸತಿ ತುಂಬ ವಿಶೇಷ ಪಾತ್ರ. ಆಸ್ ಇಟ್ ಈಸ್ MC ಬಿಜುಗೆ, ರಾಹುಲ್ ಬಿಟ್ಟುಗೆ ನಾನು ಹೇಳಿದ್ದೀನಿ ಒಂದೆರಡು ಚೆನ್ನಾಗಿರಪ್ಪ. ಯಾಕೆಂದ್ರೆ ಚರಣ್ ಒಂದ್ಸರಿ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ, ನನಗೇನು ಬರೋದನ್ನು ಬರ್ಬಿಟ್ಟು ತಗೊಂಡೋಗಿ ಕೊಟ್ಬಿಡಲಿ, ಚರಣ್ ಮೆನ್ಷನ್ ಮಾಡ್ಕೊಡೋದು. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ರಾಹುಲ್. ಆಮೇಲೆ ನನಗೆ ಇವತ್ತು ಪ್ರತಿ ಸರಿನೂ ನನ್ನ ಲುಕ್ಗಳನ್ನ ಬದಲಾಯಿಸುವಂತ ನನ್ನ ಗುರು ಅಂತ ಹೇಳ್ಬೋದು, ನನಗೆ ಮಾಸ್ಟರ್ ಅಂತ ಹೇಳ್ಬೋದು, ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಇವತ್ತು ಈ ಒಂದು ಲುಕ್ ನನಗೆ ಈ ತರದ ಏಜ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಅವರು. ಬಹುಶಃ ನನ್ನ ಜೀವನದಲ್ಲಿ ತುಂಬಾ ಸ್ಪೋರ್ಟ್ಸ್ ಅವ್ರ ಒಡನಾಟ ಜಾಸ್ತಿ. ಹಾಗಾಗಿ ಇವತ್ತು ನಾನು ಏನಾನ ಈ ಲುಕ್ಕಲ್ಲಿ ಇದ್ದೀನಿ, ಇನ್ನೊಂದು 3 ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ನನ್ನ ತಾಯಿಗಿಂತ ಹೆಚ್ಚಾಗಿ ನನ್ನ ಜೊತೆ ನಿಂತವರು. ಸೊ ಹಾಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ, ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ರಂಜು ಮಾಮ ಮೇಲ್ ಬಾಬಾ, ರಂಜಿಲ್ಲ ಮಾಮ ಕೂತ್ಕೋ. ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ಚಟ್ಪಟ್ಟದಿಂದ ಬಂದಿದ್ರಲ್ಲ ಎಲ್ಲರೂ, ಅಮ್ಮ ಬನ್ನಿ ಒಂದಷ್ಟು ಹೊಸ. ಅವ್ನು ಇನ್ನೊಂದು 2-3 ಹುಡುಗರು ಇದ್ರಲ್ಲ, ಕೈ ಹತ್ರಪ್ಪ ಹುಡುಗ್ರ. ಇಲ್ಲೇ ಇದೆಯಾ ಇದು, ಅವ್ರು ಬನ್ನಿ ಮತ್ತೆ ಈಗ. ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ಥರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದ್ವಿ. ತುಂಬಾ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್. ಆಕ್ಚುಲಿ ಅವನು ಒಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದೇವೆ. ತುಂಬಾ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದಾನೆ. ಇದೊಂದು ವಿಶೇಷ ನನಗೆ. ಆಮೇಲೆ ಯಾಕೆ ಇಸ್ಕೊಂಡ್ ಮಾಡಿ ಈತ ಹುಡುಗ ಸುಮ್ಮ ಮಣ್ಣಿನ ಪಾಪ ಪಟ ಅಂತ ಬಂದ್ರು. ಅವರೆಲ್ಲ ಎಲ್ಲರೂ ಹುಡುಗರು ಬಂದಿದ್ರಲ್ಲ, ಬಂದಿರೋ ಆಚೆ ಹೋದ್ರ. ಸರಿ, ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬಾ ವಿಶೇಷವಾಗಿ ನೋಡ್ತೀನಿ ಅವರನ್ನ. ನನಗೆ ತುಂಬಾ ಪ್ರೀತಿ ಆಗ್ತಿರುವಂತ ಒಂದಷ್ಟು ಪಾತ್ರಗಳನ್ನ ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನನ್ನ
ಬಾರ ಈ ಕಡೆ ಬಂದ್ರ ಬರ ಹೆಚ್ಕಿಟ್ ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ ಚಿಕ್ಕ ಹುಡುಗ ಅವನಿದ್ದಲ್ಲ ಅವನ ಹೆಸರೇನು ಬೀರೋ ಅವನಿದ್ದಪ್ಪ ಕೊಟ್ರ ಓಕೆ ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು ಅವ್ನು ಬಂದಿಲ್ಲ ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ ಥ್ಯಾಂಕ್ ಯು ಸಿಟಿ ಲೈಟ್ಸ್ ತೊಂದರೆ ಇಲ್ಲ ಎಲ್ಲ ಮಾತಾಡಿ ಸಿಟಿ ಲೈಟ್ಸ್ ಗೊತ್ತಿಲ್ಲ ಈ ಕಥೆ ಎಲ್ಲ ಬರೀತಾ ಒಂದು ಎಮೋಷನಲ್ ಆಗಿ ಅನ್ನಿಸ್ತು ಇದೆಲ್ಲ ನಾನು ಮಾತಿನ ಮಾತಾಡಿದೆ ನನ್ಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸಿಗೆ ಸಿಟಿ ಲೈಟ್ಸ್ ಅಂತ ಇರಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಯಾವಾಗ ಬೆಳಕಿನ ಕೆಳಗಡೆ ಇದ್ದೀವಿ ಸರ್ ಒಂದು ನಿಮಿಷ ಹೌದು ಇಲ್ಲ ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ ಸೊ ಹಾಗಾಗಿ ಹೌದು ಆಲ್ಮೋಸ್ಟ್ ಅದು ಅಳಿದಿನ ಸಮಾಜ ಮತ್ತೆ ಅದರಲ್ಲಿ ತುಂಬಾ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ ನಂಗೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂತಹ ಸಮುದಾಯ ಇಂಪ್ರೂವ್ ಆಗದೇ ಇರುವಂತಹ ಸಮುದಾಯದ ಪರವಾಗಿ ನಿಂತು ಅದನ್ನ ಎತ್ತಿಡಿಯುವಂತ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ ಅದನ್ನು ಉಮಾಪತಿ ಸರ್ ಬನ್ನಿ ಪ್ಲೀಸ್ ಬನ್ನಿ ಅದನ್ನು ತಗೊಂಡಿದ್ದೀನಿ ಆಯ್ತಂದ ಬರ ಇನ್ನು ಇನ್ನೊಂದು ವಿಶೇಷ ಪಾತ್ರ ಮಾಡ್ತಾರೆ ಇನ್ನೊಂದು ಮಗು ಇದು ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂತ ಮತ್ತೊಬ್ಬ ಅವ್ರನ್ನ ಏನಂತ ಕರೀಲಿ ಅಂದ್ರೆ ಅವ್ರು ನಂಗೆ ಯಾವಾಗಲೂ ಒಂದು ವಾರಿಯರ್ ತರ ಕಾಣ್ತಾರೆ ಅಂದ್ರೆ ರೆಡಿ ಬಾ ಅನ್ನೋ ತರ ಸೊ ಹಂಗಾಗಿ ನಾನು ಅವ್ರಿಗೆ ತುಂಬಾ ಖುಷಿ ಪಡ್ತೀನಿ ಅದರನ್ನೇ ಪ್ರೊಡ್ಯೂಸರ್ ಅದರನ್ನೇ ಸಿನಿಮಾನ ಇಷ್ಟಪಡೋನ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನನಗೆ ತುಂಬಾ ಇಷ್ಟ ಅವ್ರ ಮಾತಾಗಿ ಅವ್ರ ಗತ್ತಾಗಿ ಅವ್ರ ನೇರ ನುಡಿಯಾಗಿ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಆನೇಕಲ್ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತಗೊಂಡು ನಿಂತಿರೋ ಉಮಾಪತಿ ಸರ್ಗೆ ತುಂಬಾ ಸ್ವಾಗತ ಸರ್ ಸೊ ನಿಮ್ಮಿಂದಲೇ ಮಾತು ಎಂಡ್ ಮಾಡ್ತೀನಿ ಈಗ ನಿಮಗೆ ದುನಿಯಾ ವಿಜಯ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದ್ರೆ ವೇದಿಕೆಗೆ ಅಲ್ಲಿ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ ಅದನ್ನ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀವಿ ಯಾಕಂದ್ರೆ ನನ್ನ ದುನಿಯಾ ವಿಜಯ್ ಸರ್ ಸಂಪರ್ಕ ಬಹಳ ವರ್ಷಗಳಿಂದ ನನಗೆ ಅವರಲ್ಲಿ ಏನ್ ಬಹಳ ಇಷ್ಟ ಆಗಿದ್ದು ಅಂದ್ರೆ ಯಾರಾದ್ರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಪ್ರೂವ್ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲಾ ಕೆಲಸ ಕೆಲವು ಮಾಡಕ್ಕಾಗಲ್ಲ ಅಂತ ಮನ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರ್ಲಿ ಕಾಲೆಳೆಯೋರು ಎಳಿತಾ ಇರ್ಲಿ ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್. ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ ಇವೆಂಟ್ ಅಲ್ಲಿ ದುನಿಯಾ ವಿಜಯ್ ಸರ್ ಮಗಳು ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ ಇನ್ನ KP ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದ್ರೆ ಸಿನಿಮಾ ಪ್ರಮೋಷನ್ ಮಾಡೋದು ಕಲ್ತಿದ್ದೆ ನಾವು KP ಶ್ರೀಕಾಂತ್ ಸರ್ ವತಿಯಿಂದ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕಷ್ಟೇ ಜನ ತಿರುಗಿ ನೋಡ್ಬೇಕು ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು ಯಾವ ಬೀಜ ಏನು ಅಂತ ಮೊಳಕೆ ಹೊಡೆದಲ್ಲಿ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನೆಡೋರ್ಗೆ ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು KP ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀರಸಂ ಸತೀಶ್ ಅವರು ಮತ್ತೆ ಮಾಸ್ಟರ್ ಇದ್ದಾರೆ ನಮ್ಮ ವಿನೋದ್ ಮಾಸ್ಟರ್ ನಮ್ಗೆ ಸೆಟ್ಟಲ್ಲೆಲ್ಲ ಬಹಳಷ್ಟು ಸಲ ಹೊಸಕೋಟೆ ಬಿರಿಯಾನಿ ತಗೊಂಡ್ ತಿನ್ಸಿದ್ರು ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ಸ್ತೀರ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮ್ಗೆ ಬಹಳ ಇಷ್ಟಪಡ್ತೀನಿ ನಿಮ್ಮ ಆಕ್ಟಿಂಗು ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲಿದ್ದಾರೆ ಇನ್ನು ಮಾಧ್ಯಮದವರು ಬೇಕಾದಷ್ಟು ಚೆನ್ನಾಗಿ ಇದೀರಿ ಇವಾಗ ಫೋನಲ್ಲಿ ಬರ್ಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಏನೋ ನಮ್ಮ ಚೇಂಬರ್ ಅಲ್ಲಿ ಒಂದಷ್ಟು ಜನ ಕೂತಿದ್ದಾರೆ
ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ, ಸ್ಟಾರ್ ರೇಟಿಂಗ್ ಯಾರಿಗೂ ಕೊಡೋಂಗಿಲ್ಲ ಅಂತೇಳಿ. ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲು ಭಾಗ ಸತ್ತೋಗಿರ್ತಾನೆ. ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದ್ರೆ ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ. ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತಲ್ಲ. ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು, ಭೀಮಾ ಇರ್ಬೋದು, ಪ್ರೂವ್ ಮಾಡಿ ತೋರಿಸಿದಾರಲ್ಲ. ಸೊ ಅದು ಒಂದು ದೊಡ್ಡ ನಿದರ್ಶನ. ಇಲ್ಲಿ ಯಾರಿಗೋಸ್ಕರ ಅಂತಾನೂ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ. ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂತೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ. ಯಾವ ಜಾತಿ ಕಲಾವಿದರ ಜಾತಿ, ಯಾವ ಜಾತಿ ನಿರ್ಮಾಪಕರ ಜಾತಿ, ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ. ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಅನೇಕ ನಮ್ಮ ಇಲ್ಲೇ ಇದಾರಲ್ಲ, ನಮ್ಮ ಕನಕಪುರ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ ಜಮೀನ್ ಅಲ್ಲಿದೆ. ಎಲ್ಲಿ ಅಂದ್ರೆ ನಮ್ಮ ಇವ್ರು ಇದಾರಲ್ಲಪ್ಪ ಯೋಗೇಶ್ ಅವರು, ತಂದೆ ಅವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ. ನಮ್ದು ಏನೇ ಜಾಗ ಇರ್ಲಿ ಎತ್ತನ ಇರ್ಲಿ, ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಅಂದ್ರೆ ಆರ್ಟಿಸ್ಟ್ಗೆ ಕೊಡುವಂತ ಗೌರವ ಅದು. ಯಾಕಂದ್ರೆ ಸರಸ್ವತಿ ಪುತ್ರರು ಅಂತ ಎಲ್ಲಾರನ್ನೂ ಕರೆಯಲ್ಲ. ಅದೇ ರೀತಿ ಕಲಾವಿದ್ರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿ ಆಗಿರ್ತದೆ. ಈ ಸಿನಿಮಾಕ್ಕೆ ನಮ್ ಸಹಕಾರ ಇರುತ್ತದೆ. ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗ್ಲಿ. ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಿಗರೇಟ್ ಅಲ್ಲಿ ಲೈಟ್ಸ್ ಕೇಳ್ತಾ ಇದೀವಿ, ಇವಾಗ ಸಿಟಿ ಲೈಟ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, LY ರಾಜೇಶ್ ಸರ್, ಮತ್ತೆ ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು. ಅವ್ರ ಸಿನಿಮಾನು ಬಹಳ ಚೆನ್ನಾಗಿ ಓಡಿದೆ. ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ, ಇದು ಮಾಸ್ ಸಿನಿಮಾ, ಇದು ಕ್ಲಾಸ್ ಸಿನಿಮಾ ಅಂತೇಳಿ. ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸ್ ಅಲ್ಲೇ ಇರ್ತಾರೆ. ಆ ಮಲ್ಟಿಪ್ಲೆಕ್ಸ್ ಇಂದ ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು DC ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಕತೆ ನೀವೇ ಹೇಳ್ಬಿಡಿ ಪ್ಲೀಸ್. ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಅವ್ರ ಮಗಳದ್ದು ಮದುವೆ ಇದೆ. ಸೊ ಹಾಗಾಗಿ ಇನ್ನೊಂದ್ಸರಿ ಹಾಸ್ಪಿಟಲ್ ಬಂದು ಜೊತೆಗೆ. ಆಮೇಲೆ ಆಡಿಯೋ ನಮ್ಮ ಆನಂದ್ ಆಡಿಯೋಸ್ ಅವರು ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತಗೊಂಡ್ರು. ಸೊ ಹಾಗಾಗಿ ಅದೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರು. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ. ಅದ್ರ ಜೊತೆಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ MC ಬಿಜು, ರಾಹುಲ್ ಡಿಟ್ಟೋ ಆಡಿದಂಥ ಎಲ್ಲ ಸಿಂಗರ್ಸು, ನಾಗಾರ್ಜುನ್ ಶರ್ಮಾ, ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ. ಚರಣ್ ಜೊತೆ ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತಗೊಂಡಿದೆ. ಆಲ್ರೆಡಿ ಬಿಫೋರ್ ಶೂಟಿಂಗ್ಗೆ ಸೇಲ್ ಆಗಿದೆ ತುಂಬಾ ಒಳ್ಳೆಯ ಮೊತ್ತದಲ್ಲಿ. ಅದೊಂದು ನನಗೆ ಒಳ್ಳೆಯ ವಿಷಯ. ಜವಾಬ್ದಾರಿಯ ದೀಪಗಳು ಅಂತ ಹಾಕಿದ್ದೀರಾ, ಡ್ಯಾನ್ಸ್ ಇಟ್ಟಿದ್ದೀರಾ, ಗಾಡಿಗೆ ಏನು ಕೊಟ್ಟಿಲ್ಲ ಎಷ್ಟು. ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ, ಅದರ್ವೈಸ್ ನಿಮ್ಮ ಮಕ್ಕಳು ತುಂಬಬೇಕಾ? ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂತದ್ದು, ಇನ್ನು ಜವಾಬ್ದಾರಿ ಪೂರೈಸಿಲ್ಲ ಅವರು. ಸೊ ಅವ್ರು ಫಿಲ್ ಮಾಡ್ಲಿ ಅಂತ ಬಿಟ್ಟಿರುವಂತದ್ದು, ಅದರ್ವೈಸ್ ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನು ತುಂಬಬೇಕು ಅನ್ನೋ ಆಸೆ ಇದೆ. ಅವ್ರು ತುಂಬಿ ಅದನ್ನ ಅಷ್ಟೇ. ಗೊತ್ತಿಲ್ಲಮ್ಮ, ಅಂದ್ರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬ ಕೂತು ಟೀಮ್ ಜೊತೆ ಮಾತಾಡ್ತೀನಿ. ನಾನು, ಮಾಸ್ಕಿ ಮತ್ತೆ ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬ ಮಾತಾಡ್ತೀವಿ. ಒಂದೊಂದ್ಸತಿ ಒಂದೊಂದು ವಿಷಯ ಹೇಳಕ್ ಹೊರಡ್ತೀವಿ ಅಷ್ಟೇ. ಅದು ಯಾವ ಕಲರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ. ಸರ್, ಸಿನಿಮಾಗಳನ್ನ ಮಾಡುವಾಗ ಸರ್ ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ದಾರೆ, ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದಾರೆ ಸರ್. ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ. ಸೊ ಇದು ಯಾವ ರೀತಿ ಸಂದೇಶನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆಗಳು 100% ನಮಗಿದೆ. ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್. ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ಗೆ? ರಿಸರ್ಚ್ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಅದೇ ಇನ್ನೊಂದ್ಸರಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ. ಆ ಫಸ್ಟ್ ಕ್ರಿಯೇಟಿವ್ ಮಾಡಲ್ಲ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ. ಸರ್, ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ರ, ಡೈರೆಕ್ಟರ್ ನೀವೇ ಆಗಿದ್ರ? ಸ್ಪೆಷಲ್ ಎಂಟ್ರಿ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು? ಇಲ್ಲಮ್ಮ, ಅವರಿಬ್ಬರೇ ಸ್ಪೆಷಲ್. ನಮ್ಗೆ ಓಕೆ ಆಗಲ್ಲ ಟೈಮ್ ಒಳಗಡೆ.
ನನಗೆ ಅವರಿಬ್ಬರು ಸ್ಪೆಷಲ್. ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ. ನನ್ನಲ್ಲಿ ಇರೋಂಥ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಆಗ್ತೀನಿ ಸತಿ ಬಿಡಲ್ಲ. ಹೌದು ಸರ್. ಇಲ್ಲ, ವಿನಯ್ ಆಲ್ರೆಡಿ ತುಂಬಾ ಒಳ್ಳೆ ಆಕ್ಟರ್ ಅವರು. ಬೇಸಿಕಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ. ನಂದೊಂದು ಸ್ಟೈಲ್ ಇದೆ, ಅದನ್ನ ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ನಟ. ಮದುವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್? ಮೋನಿಶಾ ಯೋಗಿ ಬಂದಿದ್ದ ಅಕಸ್ಮಾತ್ ಮದುವೆ ಆದರೆ ಅವ್ರ ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು. ಇದೆ ಸರ್ ನಿಮಗೆ ಬಹುಶಃ ಅಣ್ಣವರು ಕೂಡ ಈ ತರದ ಒಂದು ಪಾತ್ರ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಈ ತರದೆಲ್ಲ ಪಾತ್ರ ಆಗ್ತದೆ, ಒಂದು ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ. ನೀವು ಮೊದಲೇ ಬಾರಿಗೆ ಫೋಟೋ ಶೂಟ್ ಈ ತರದ ಡ್ರೆಸ್ ಆಗಿ ಅಥವಾ ಊರ್ಮಾರಿಯನ್ನ ತಲೆ ಮೇಲೆ ಕೂರಿಸಿದಾಗ ಹೇಗಿತ್ತ ವೈಬ್ ಅಂತ? ಕರೆಕ್ಟ್. ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಲಾಸ್ಟ್ ಮಂತ್. ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮರ್ಗ ಕರೆಕ್ಟ್. ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ. ಸೊ ಅವರೇ ಬಂದು ಅವರೇ ಇದೊಂದು ಅವ್ರು ಹಾಕೊಳ್ತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ, ಆಮೇಲೆ ಅವರೊಂದಷ್ಟು ಸಾಂಗ್ಸ್ಗಳು ಕೂಡ ಹಾಡ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು ಈ ಫೋಟೋ ಶೂಟ್ ಮಾಡೋದು. ಅದರಿಂದನೂ ಅದೊಂದು ಟ್ರಾನ್ಸ್ಗೆ ಹೋಗಿ ಇದೊಂಥರ ಈ ಥರ ಒಂದು ಲುಕ್ ಕೊಡೋಕೆ ತುಂಬಾ ಈಸಿ ಆಯ್ತು. ಈ ಕಥೆನ ವಿಜಯ್ ಸರ್ ಈ ಕಥೆನ ಹುಟ್ಟೋದಕ್ಕೆ ನಿಮ್ಗೆ ಏನ್ ಕಾಡ್ತು ವಿಚಾರ? ಅಲ್ಲ, ಸಂಪೂರ್ಣ ಇದೇ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಇದೊಂದು ಭಾಗ ಆಗಿರುತ್ತೆ. ಅದೇನೋ ಈ ಮೈಕ್ ಇಡ್ದಾಗ ನಂಗೆ ಆಗುತ್ತೆ. ನಾನು ಅದು ಆಮೇಲೆ ಕ್ಲೋಸ್ ಹುಡುಗದ್ರಲ್ಲ ಅದನ್ನೇ ಕೇಳ್ತಾ ಇದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲಲ್ಲ, ಮೈಕ್ ಇಡ್ದಾಗ ನಂಗೆ ಆಗುತ್ತೆ. ಬಿಕಾಸ್ ಮಾತೆ ಬಂತು, ಮಾತೆ ಕೂತು, ಯಾವ ಮಾತು ನಂಗೆ ಗೊತ್ತಿಲ್ಲ ಅದು ಎಮೋಷನಲ್ ಆಗಿ ಮಾಡ್ತಿರ್ತೀನಿ ನಾನು. ರಾತ್ರಿ ಹೊತ್ತು ಬೆಳಗ್ಗೆ ಗೊತ್ತಿಲ್ಲ ಶೆಡ್ಯೂಲ್ ಮಾತ್ರ. ಸಖತ್ತಾಗಿ ಮಾತಾಡ್ತಾ ಇದ್ದೀರಾ, ಸಖತ್ತಾಗಿ ಎಲ್ಲ ಕಂಟೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ. ಪ್ರಮೋಷನ್ ಯೂಸ್ ಮಾಡ್ಕೊಂಡ್ರೆ ಉಮಾಪತಿ ಸಿನಿಮಾ ಏನಾದರೂ ಬರಬಹುದಾ? ತಯಾರಿ ಮಾಡ್ತಾ ಇದ್ದೀರಾ? ಹೌದು ಹೌದು, ಖಂಡಿತ ಬರ್ತದೆ ಸರ್. ಯಾಕಂದ್ರೆ ನನಗೂ ಆಸೆ ಇದೆ. ಯಾರು ಕೃಪಾ ಕಟಾಕ್ಷನ ಗೆಲ್ತೀನಿ ನಿಜ, ಇನ್ನೊಬ್ರು ದಯಾದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಯ್ ಸರ್ ನಾನು ನೋಡಿರೋದು. ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್. ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಇವಾಗ ಬೀರು ಆದವರು ಅಷ್ಟು ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ. ಹಂಗಾಗಿ ನನಗೆ ಆಸೆ ಇದೆ. ಡಿಸ್ಕಷನ್ ಮಾಡಿದ್ದೀವಿ. ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್, ಹಂಗಾಗಿ ಅದನ್ನ ಮಾಡೋದು 100% ಮಾಡೇ ಮಾಡ್ತೀನಿ. ನನಗೆ ಅದೊಂದು ಆಸೆ ಇದೆ. ನಮ್ಮಿಬ್ಬರಲ್ಲೂ ಅದೊಂದು ಮೀಟಿಂಗ್ ಆಗಿದೆ ಸರ್. 100% ಸರ್. ಯಾಕಂದ್ರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಆನೆಕಲ್ಲು ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದಂದ್ರೆ ಏನ್ಕ, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗು ನಮಗೆ ಬಹಳ ಖುಷಿ. ಆಮೇಲೆ ನೋಡಿ, ನಿಮ್ಗೆ ಜನರಲ್ ಆಗಿ ಪಾಲಿಶ್ ವೇಲ್ ಮಾತಾಡುತ್ತಾರೆ, ಪಾಲಿಶ್ ವೇಲ್ ಸಿನಿಮಾ ಮಾಡುತ್ತಾರೆ. ಏನಿದೆ ರಾ ತಗೊಂಡ್ಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ, ನಿಮ್ಗೆ ಇಷ್ಟು ಸೆನ್ಸರ್ ಕೊಟ್ರೆ, ಇಷ್ಟು ಸೆನ್ಸರ್ ಕಟ್ ಆದ್ರೆ ನಿಮ್ಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ, ಅದೋಗಲ್ಲ ಇದೋಗಲ್ಲ ಅಂತ. ಸೊ ಅದು ಯಾವುದೂ ಇಲ್ಲ ಸರ್, ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ. ಯಾಕಂದ್ರೆ ಇವಾಗ ವಿಜಯ್ ಸರ್ 2 ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿನಿಮಾ ಎಲ್ಲ ಕಡೆ ವರ್ಕ್ ಆಗ್ತಿದೆ. ನೋ ಮ್ಯಾಟರ್ ವಾಟ್ ಸೀಸನ್ ರಿಲೀಸ್ ಆನ್, ಅದು ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲಾ ಸೀಸನ್ ಒಂದೇ, ಅದು ಮನಿ ಮೇಕಿಂಗ್ ಸೀಸನ್ ಅಂತ ಅನ್ನೋ ತರ ಮಾಡಿದರೆ 100% ನನಗೂ ಆಸೆ ಇದೆ. ಸದ್ಯದಲ್ಲೇ ಖಂಡಿತ ಮಾಡ್ತೀವಿ. ಯಾಕಂದ್ರೆ ನೀವು ನೋಡ್ಬೋದು 2015 ನಾವು ಬ್ಯಾನರ್ ಲಾಂಚ್ ಮಾಡಿದ್ವಿ, 25 ಆಯಿತು. 10 ವರ್ಷದಲ್ಲಿ ಬರೀ 5 ಸಿನಿಮಾ ನಾವು ಮಾಡಿದ್ವಿ. ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ, ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಬಟ್ ಮಾಡ್ಕೊಂಡು ಬಂದ್ರೆ ನಮಗೇನು ಅಂದ್ರೆ ಪ್ರತಿ ಸಿನಿಮಾ ಲೈಫ್ ಕೊಡೋ ತರ ಆಗ್ಬೇಕಷ್ಟೇ. ಇದು ನಮಗೆ ದುಡ್ಡು ಜೊತೆ ಇನ್ನೊಂದಷ್ಟು ಜನಕ್ಕೆ ಕನಸುಗಳಿರ್ತಾರೆ ಸರ್. ನಾನು ದುಡ್ಡು ಮಾಡ್ಬೇಕು, ಅವ್ರ ಕನಸು ಪೂರೈಸ್ಕೋಬೇಕಾಗುತ್ತೆ.